ನಿಮ್ಗೆ ಕ್ಯಾಮ್ರಾದಲ್ಲಿ ಮೇ ಬಿ ಗೊತ್ತಾಗಲ್ಲ. ಬಟ್ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಶೆಟ್ಟಿ. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್ ಆ್ಯಂಡ್ ನಾನು ಸಕಲಾಗಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರ್ಯಾರೆಲ್ಲ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ರೆಡಿ ತಮ್ಲೈನ್ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಬಂದು ವಾಚ್ ಬಗ್ಗೆ. ಅಫ್ಕೋರ್ಸ್ ನಾನು ಒಂದು ಹೊಸ ವಾಚ್ನ ಆರ್ಡರ್ ಮಾಡಿದ್ದೆ ಆ್ಯಂಡ್ ಅದು ತುಂಬ ಇಷ್ಟ ಆಯಿತು. ಐ ಥಾಟ್ ಯಾಕೆ ವಿಡಿಯೋ ಮಾಡಿ ಸಪ್ರೇಟಾಗಿ ಹಾಕಬಾರ್ದು ಅಂತ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡ್ದೇನೆ ಬೇಗ ತೋರಿಸ್ತೀನಿ ಬನ್ನಿ. ಆ್ಯಂಡ್ ವಾಚ್ ಬಂದು ಇದೇನೆ, ಇಲ್ಲಿ ನಿಮಗೆ ನೇಮು ರಿವರ್ಸಲ್ಲಿ ಕಾಣ್ತಿರುತ್ತೆ, ಯಾಕಂದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಕ್ಲಿಪ್ನ ಹ್ಯಾಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ಇದು ಬಂದು ಜೋಕರ್ ಆ್ಯಂಡ್ ವಿಚ್ ಬ್ರ್ಯಾಂಡ್ ಅವ್ರದ್ದು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಪ್ಯಾಕೇಜಿಂಗ್ ಅಂತ ಹೇಳಬೇಕಂದ್ರೆ ಅವರು ತುಂಬ ಬ್ಯೂಟಿಫುಲ್ಲಾಗಿ ಪ್ಯಾಕೇಜಿಂಗ್ ಮಾಡಿ ಕಳಿಸಿದ್ರು ಕಣೋ. ನಮ್ಮ ಹತ್ರ ಕ್ಲಿಪ್ಸ್ ಏನಾರು ಇದ್ದರೆ ನಾನು ಆ್ಯಡ್ ಮಾಡ್ತೀನಿ. ಮೇ ಬಿ ನಾನು ವಿಡಿಯೋ ತೊಗೊಂಡಿದ್ದೆ, ಅದು ಇದೆ ಇಲ್ಲ ನನ್ನ ಹತ್ರ ಗೊತ್ತಿಲ್ಲ. ಫಸ್ಟು ಇದಕ್ಕೆ ಒಂದು ಬಬಲ್ ರ್ಯಾಪಿಂಗ್ ಮಾಡಿ, ನೆಕ್ಸ್ಟು can you guys see? Oh sorry, ನಾನು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದೆ. ಓಕೆ, ದಿಸ್ ಇಸ್ ದ ವಾಚ್. ಇಟ್ಸ್ ಸೋ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಆ್ಯಂಡ್ ಏನಂದರೆ ಇದಕ್ಕೆ ಫಸ್ಟು ಇದಕ್ಕೂ ಬಬಲ್ ರ್ಯಾಪಿಂಗ್ ಮಾಡಿದರು. ಆ್ಯಂಡ್ ಈ ವಾಚ್ ಆದಮೇಲೆ ಇದಕ್ಕೂ ಕಂಪ್ಲೀಟ್ ಬಬಲ್ ರ್ಯಾಪಿಂಗ್ ಮಾಡಿ ಎಲ್ಲೂ ಸಹ ಒಂಚೂರು ಡ್ಯಾಮೇಜ್ ಆಗದೆ ಇರೋ ಥರ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ದಿಸ್ ಇಸ್ ದ ವಾಚ್. ಹೇಗಿದೆ? ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ನಾನು ಏನಿದೆ ಡಯಲ್ ಇದೆ, ನಾನು ಇದನ್ನ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು ಇದು ಆರ್ಡ್ರ್ ರಿಸೀವ್ ಆದಾಗ ಸ್ವಲ್ಪ ಚಿಕ್ಕದು ಅನ್ನಿಸ್ತು. ನಿಮ್ಗೆ ಕ್ಯಾಮ್ರಾದಲ್ಲಿ ಮೇ ಬಿ ಗೊತ್ತಾಗಲ್ಲ, ಬಟ್ ಒರಿಜಿನಲ್ ಬಂದರೆ ನಂಗೆ ಸ್ವಲ್ಪ ಚಿಕ್ಕದು ಡಯಲ್ ಅನ್ನಿಸ್ತು. ಬಟ್ ನಾನು ರಿಟರ್ನ್ ಮಾಡೋಣ ಅಂದ್ಕೊಂಡೆ, ಕೈಗೆ ಹಾಕೊಂಡ್ಮೇಲೆ ನನ್ನ ತಮ್ಮ ಬೇಡ ಅಂತ ಒಂದೇ ಮಾತಂದ. ದಟ್ ಮೀನ್ಸ್ ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿರ್ಬೋದು ಈ ವಾಚ್ ಅಂತ. ಆ್ಯಂಡ್ ಈ ವಾಚ್ ಬಗ್ಗೆ ಹೇಳಬೇಕು ಅಂದರೆ ನಾನು ಆರ್ಡ್ರ್ ಮಾಡಿದ್ದು ಬಂದು ಇದು ರೋಸ್ ಗೋಲ್ಡ್ ಕಲರು. ಆ್ಯಂಡ್ ಈ ಎರಡೂ ಸೇರಿ ನನಗೆ 950 ವಿತ್ ಆಫರಲ್ಲಿ ಬೀಳ್ತು. ಲೈಕ್ 60% ಆಫರ್ ಇತ್ತು, ಯಾಕಂದರೆ ಬ್ಲ್ಯಾಕ್ ಡೇದು ಆಫರ್ ರನ್ನಿಂಗಲ್ಲಿದೆ. ಆ್ಯಂಡ್ ಇದ್ರ ಒರಿಜಿನಲ್ ಪ್ರೈಸ್ ಬಂದು 2500 ಸಮಥಿಂಗ್, ಓಕೆನಾ. ಸೊ ಆ ರೀಸನ್ಗೆ ನಾನು ತುಂಬ ದಿನದಿಂದ ತೊಗೋಬೇಕಂತಿದ್ದೆ. ಬಟ್ 2500 ಬಿಟ್ಟು ಕಾಸ್ಟ್ಲಿ ಅಂತ ನನಗನ್ನಿಸ್ತು, ಬಿಕಾಸ್ ನಾನೇನು ವಾಚ್ ಲವರ್ ಏನಲ್ಲ. ಸೊ ಅದರಿಂದ ನಾನು ತೊಗೊಂಡಿರಲ್ಲ ತುಂಬ ದಿನದಿಂದ. ಬಟ್ ಇವಾಗ 60% ಆಫ್ ಇದ್ದಿದ್ದರಿಂದ ಓಕೆ 950 ಬೀಳ್ತಿದ್ದಿಲ್ಲ ಅಂತ ತೊಗೊಂಡೆ. ಬಟ್ ನನಗಿದು ಆರ್ಡ್ರ್ ಮಾಡಿದ್ಮೇಲೆ ಗೊತ್ತಾಯಿತು ಜಸ್ಟ್ ಈ ವಾಚು ಸಹ ಸಿಗುತ್ತೆ. ನನಗೆ ಇದು ಬ್ಯಾಸ್ಲೆಟ್ ಏನಿದೆ ನನಗೆ ಅದು ನೆಸೆಸಿಟಿ ಇರಲಿಲ್ಲ, ಬಿಕಾಸ್ ನಾನು ಅಷ್ಟು ಏನು ಇಷ್ಟಪಟ್ಟು ಹಾಕಲ್ಲ. ಬಟ್ ನನಗೆ ಗೊತ್ತಿರಲಿಲ್ಲ ಇದು ಸಿಂಗಲು ಸಿಗುತ್ತೆ ಅಂತ. ನಾನು ಆರ್ಡರ್ ರಿಸೀವ್ ಆದಮೇಲೆ ಗೊತ್ತಾಯಿತು ಈ ಒಂದು ಏನಿದೆ ಸಪ್ರೇಟ್ ಇದಕ್ಕೇನೆ 250 ಕಾಸ್ಟ್ ಆಗಿದೆ. ನಾಟ್ 250, ಐ ಥಿಂಕ್ 200. ಓಕೆ, ಇದು ನಿಮಗೆ ಬರೀ ವಾಚ್ ತೊಗೋತೀನಿ ಅಂದರೆ ವಿತ್ 60% ಆಫಲ್ಲಿ 750 ನಿಮಗೆ ಬೀಳುತ್ತೆ. ಆ್ಯಂಡ್ ನಾನು ಇದನ್ನ ಇವಾಗ ಕೈಗೆ ಹಾಕ್ಕೊಂಡು ತೋರಿಸ್ತೀನಿ, 1 ಮಿನಿಟ್. ಆ್ಯಂಡ್ ನೀವೇನಾದ್ರು ಆರ್ಡ್ರ್ ಮಾಡಬೇಕಂತ ಇದ್ದರೆ ನೀವು ಅವ್ರದ್ದು ವೆಬ್ಸೈಟ್ ಇದೆ ಕೊಂಡ್ರು, ಅದರಲ್ಲಿ ಇಲ್ಲಾಂದರೆ ಅವ್ರದ್ದು ಆ್ಯಪು ಸಹ ಇದೆ, ಅದರಲ್ಲಿ ಆರ್ಡ್ರ್ ಮಾಡಿದ್ರೆ ಬೆಸ್ಟು. ಯಾಕಂದರೆ ಸೇಮ್ ಬ್ರ್ಯಾಂಡು ವಾಚು ಮಿಂತ್ರದಲ್ಲೂ ಸಿಗುತ್ತೆ. ಬಟ್ ನಾನು ಕಂಪೇರ್ ಮಾಡಿದಾಗ 200-300 ವೇರಿಯೇಷನ್ ಜಾಸ್ತಿ ಇದೆ ಮಿಂತ್ರದಲ್ಲಿ ಕಂಪೇರ್ ಟು ಇವ್ರ ಪರ್ಟಿಕ್ಯುಲರ್ ಆ್ಯಪ್ ಇಲ್ಲ ವೆಬ್ಸೈಟಲ್ಲಿ ನೀವು ತೊಗೊಂಡ್ರೆ. ಸೊ ಅದರಿಂದಾಗಿ ನೀವು ಇವ್ರದ್ದು ಪರ್ಟಿಕ್ಯುಲರ್ ಆ್ಯಪಲ್ಲಿ ಇಲ್ಲ ವೆಬ್ಸೈಟಲ್ಲೇ ನೀವು ತೊಗೊಂಡ್ರೆ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಯಾಕಂದರೆ 100-300 ರೂಪಾಯಿ ನಿಮಗೆ ಕಮ್ಮಿಗೆ ಸಿಗುತ್ತೆ. ಆ್ಯಂಡ್ ಈ ವಾಚ್ ಬಗ್ಗೆ ಹೇಳಬೇಕಂದ್ರೆ ಇಟ್ ಲುಕ್ಸ್ ಸೋ ಕ್ಲಾಸಿ. ಕ್ಯಾನ್ ಯು ಗೈಸ್ ಸಿ? ಆ್ಯಂಡ್ ಇದು ನನ್ನ ಸೆಕೆಂಡ್ ವಾಚ್ ನಾನು ದುಡ್ಡು ಕೊಟ್ಟು ತೊಗೋತಿರೋದಂತ ಹೇಳ್ಬೋದು. ಯಾಕಂದರೆ ನನ್ನ ಹತ್ರ ಇದಕ್ಕಿಂತ ಮುಂಚೆ ಇನ್ನೊಂದು ವಾಚ್ ಇತ್ತು, ಅದು ನಾನು ಆಲ್ಮೋಸ್ಟ್ 3 years ಬ್ಯಾಕ್ ತೊಗೊಂಡಿದ್ದು ಅನಿಸುತ್ತೆ. 1 ನಿಮಿಷ ಇರಿ, ನಾನು ಅದನ್ನು ತೋರಿಸ್ತೀನಿ. ದಿಸ್ ಇಸ್ ದ ವಾಚ್. ಆ್ಯಂಡ್ ಈ ವಾಚ್ ನಾನು ಚೇಂಜ್ ಮಾಡೋ ಏನು ಪ್ಲ್ಯಾನ್ ಇರಲಿಲ್ಲ. ಇದು ನಾನು ಜಾಬ್ ಸ್ಟಾರ್ಟ್ ಮಾಡಿದಾಗ ನನ್ನ ಕೆರಿಯರಲ್ಲಿ 1.5 year ಆದಮೇಲೆ ಐ ವಾಸ್ ಲೈಕ್ ನಾನು ವಾಚನ್ನು ಹಾಕ್ತಿರ್ಲಿಲ್ಲ ಟು ಬಿ ಫ್ರ್ಯಾಂಕ್. ಸೊ ಒಂದು ವಾಚ್ ತೊಗೊಳ್ಳೋಣ ಅನ್ನಿಸ್ದಾಗ ಸರಿ ತೊಗೋತಾ ಇದೀನಿ, ಚೆನ್ನಾಗಿರೋದು ತೊಗೊಳ್ಳೋಣ ಅಂದ್ಬಿಟ್ಟು ಅವಾಗೆಲ್ಲ ಟ್ರೆಂಡಿಂಗಲ್ಲಿತ್ತು ಇದು ಏನು ಹೇಳ್ತಾರೆ ಈ ಥರ ವಾಚು. ಸೊ ಅದರಿಂದ ತೊಗೊಂಡೆ. ಆ್ಯಂಡ್ ಇದು ಬಂದು ಫೈರ್ ಬೋಲ್ಟ್ ಅವ್ರದ್ದು. 3 years ಬಿಫೋರ್ ನಾನು ತೊಗೊಂಡಾಗ ಇಟ್ ಕಾಸ್ಟೆಡ್ ಮಿ ಅರೌಂಡ್ 2,999. ಇವಾಗ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ. ಅವಾಗ ಅದು ವಿತ್ ಆಫರ್ ನನಗೆ ಅಷ್ಟು ಬಿದ್ದಿತ್ತು. ಬಟ್ ಇದು ಏನಕ್ಕೆ ಇವಾಗ ನಾನು ಆ ವಾಚ್ ತೊಗೊಂಡೆ ಅಂದರೆ ಐ ಡೋಂಟ್ ನೋ ಯು ಗೈಸ್ ಕ್ಯಾನ್ ಸಿ ಆರ್ ನಾಟ್. ನನಗೆ ಈ ಡಿಸ್ಪ್ಲೇ ಹೋಗಿದೆ. ಆ್ಯಂಡ್ ಇದೇನು ಬರುತ್ತೆ, ಇದು ಇನ್ನೊಂದು ಬರುತ್ತೆ, ಅದು ಕಟ್ ಆಗಿಬಿಡ್ತು ರೀಸೆಂಟಾಗಿ. ಸೊ ಐ ವಾಸ್ ಲೈಕ್ ಓಕೆ ಇದು ಹೆಂಗಿರೋ ಡಿಸ್ಪ್ಲೇನೂ ಹೋಗ್ತಾ ಇದೆ, ಇನ್ನೊಂದು ವಾಚ್ ಇರಲಿ. ಆ್ಯಂಡ್ ನನಗೆ ಯಾಕೋ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಚೈನ್ ವಾಚ್ ಮೇಲೆ ಸ್ವಲ್ಪ ಲವ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇರಲಿ ಇನ್ನೊಂದು ಚೈನ್ ವಾಚ್ ಅಂದ್ಬಿಟ್ಟು ಇದು ತೊಗೊಂಡೆ. ಐ ಥಿಂಕ್ ದಿಸ್ ಇಸ್ ಮೈ ಸೆಕೆಂಡ್ ವಾಚ್. ನಾನು ನನ್ನ ದುಡ್ಡಲ್ಲಿ ತೊಗೊಂಡಿರೋದು, ಅದು ತುಂಬ ಕಂಜೂಸ್ ಮಾಡಿ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ಬಿಕಾಸ್ ನನಗೇನು ವಾಚ್ ಮೇಲೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ
ಮನ್ಸಾಗಲ್ಲ. ಮೇ ಬಿ ಇನ್ ಫ್ಯೂಚರ್ ಮಾಡ್ತೀನೋ ಎಲ್ಲ ಗೊತ್ತಿಲ್ಲ. ಬಟ್ ಇವಾಗ ನನ್ನನ್ನು ಕೇಳಿದ್ರೆ ನಾನು ಅಷ್ಟೊಂದೇನು ತುಂಬ ಕಾಸ್ಟ್ಲಿ ವಾಚ್ ಎಲ್ಲ ತೊಗೋಬೇಕಂತ ಏನು ಇಷ್ಟಪಟ್ಟು ತೊಗೊಳಲ್ಲ. ಸೊ ನಾನು ಇವಾಗ ಹಾಕೊಂಡು ತೋರಿಸ್ತೀನಿ. ಆ್ಯಂಡ್ ಇದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಗೈಸ್. ಆ್ಯಂಡ್ ಇದು ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಬಟ್ ನಾನು ಯೂಶ್ವಲಿ ಏನು ಡೈಲಿ ಬೇಸಿಸಲ್ಲಿ ಹಾಕಲ್ಲ, ಬಟ್ ನಿಮಗೆ ತೋರ್ಸೋಕೆ ಹಾಕ್ತಾ ಇದ್ದೀನಿ. ಕ್ಯಾನ್ ಯು ಗೈಸ್ ಸಿ ದಿಸ್ ಲುಕ್ ಸೋ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಆ್ಯಂಡ್ ಇವ್ರ ವೆಬ್ಸೈಟಲ್ಲಿ ದೇ ಹ್ಯಾವ್ ಎ ಹ್ಯೂಜ್ ಕಲೆಕ್ಷನ್ ಅಂತ ಹೇಳ್ಬೋದು. ಸೇಮ್ ಇದೇ ಥರದಲ್ಲಿ ನಿಮಗೆ ಇಲ್ಲಿ ಸ್ಟೋನು, ಈ ರೌಂಡ್ ಏನಿದೆ ಫುಲ್ಲು ಅಲ್ಲಿ ಸ್ಟೋನ್ದೆಲ್ಲ ಇದೆ. ಅದು ನಿಮಗೆ ಟ್ರೆಡಿಷ್ನಲ್ ವೇರ್ ಮೇಲೆಲ್ಲ ಸ್ಯಾರಿ ಮೇಲೆ ಹಾಕೋದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಇದನ್ನೇನೋ ತೊಗೊಂಡೆ ಅಂದರೆ ಇವಾಗ ಜೀನ್ಸ್ ಮೇಲೆಲ್ಲ ಹಾಕೋಕ್ಕಿದಿರಲಿ, ನಾನು ಇದೇನೋ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಅದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ ಪ್ರಾಪರ್ ಸ್ಟೋನ್ದೆಲ್ಲ ಇದೆ, ಅದೊಂದು ತೊಗೋತೀನಿ. ಬಿಕಾಸ್ ನಂಗೆ ಇದಕ್ಕಿಂತ ಅದು ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಬಟ್ ಅದು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರೈಸ್ ಇತ್ತು. ಲೈಕ್ ಅದು ವಿತೌಟ್ ಆಫರ್ 3000 ಸಮಥಿಂಗ್ ಇತ್ತು. ವಿತ್ ಆಫರ್ ಅಂದರೆ 1500 ಏನೋ ಬೀಳುತ್ತೆ. ಸೊ ಅದರಿಂದಾಗಿ ನಾನು ಫಸ್ಟ್ ಇದು ತೊಗೊಂಡು ಚೆನ್ನಾಗಿದ್ರೆ ನೆಕ್ಸ್ಟ್ ಅದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಐ ಆಮ್ ಜಸ್ಟ್ ಲವಿಂಗ್ ದಿಸ್ ವಾಚ್. ನಂಗಂದರೆ ತುಂಬ ತೊಗೊಂಡಿದ್ದರಿಂದ ಒಂಥರ ಲವ್ ಆಗಿಬಿಟ್ಟಿದೆ ಇದ್ರ ಮೇಲೆ. ಆ್ಯಂಡ್ ನಿಮ್ಗೇನಾದ್ರು ಬೇಕು ಅಂದರೆ ಡೆಫಿನೆಟ್ಲಿ ಅವ್ರ ವೆಬ್ಸೈಟ್ನ ವಿಸಿಟ್ ಮಾಡಿ. ದೇ ಹ್ಯಾವ್ ಹ್ಯೂಜ್ ವೆರೈಟೀಸ್ ಆಫ್ ವಾಚಸ್ ಅಂತ ಹೇಳ್ಬೋದು. ವಾಚಸ್ ಅಂತಾನೆ ಎಲ್ಲ ಬ್ಯಾಸ್ಲೈಟ್, ನೆಕ್ ಪೀಸ್ ತುಂಬ ಇದೆ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಐ ಥಿಂಕ್ ನಂಗೆ ಏನಾದ್ರು ವಾಚ್ ಬೇಕು ಅಂದರೆ ನಾನು ತುಂಬ ಬ್ರ್ಯಾಂಡೆಡ್ ವಾಚ್ ಮೇಲೆಲ್ಲ ಹಾಕೋದ್ಕಿಂತ ಇದ್ರ ಮೇಲೆ ನಾನು ಹಾಕ್ತೀನಿ. ಯಾಕಂದರೆ ಲಿಟ್ರಲಿ ಇದು ಯಾವ ಬ್ರ್ಯಾಂಡೆಡ್ ವಾಚ್ಗಿಂತನೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಕ್ವಾಲಿಟಿ ವೈಸ್ ಆ್ಯಂಡ್ ಡಿಸೈನ್ ತುಂಬ ಬ್ಯೂಟಿಫುಲ್ ಆಗಿ ಅವರು ಡಿಸೈನ್ ಮಾಡಿದ್ದಾರೆ. ಸೊ ಇಷ್ಟ ಆಗಿತ್ತು ಈ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಶೆಟ್ಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.